Good afternoon, students. Welcome to today's class. Today, I thought of starting your second unit, but since I don't want it to rush, I want you to properly organize your first unit. First unit ಎಲ್ಲರೂ ಕೂಡ ಆರ್ಗನೈಸ್ಡ್ ಆಗಿ ನೆನ್ಪಿಟ್ಕೊಳ್ಳಿ ಅನ್ನೋ ಕಾರಣದಿಂದ ಐ ಆಮ್ ಜಸ್ಟ್ ಗೋಯಿಂಗ್ ಟು ರಿವೈಸ್ ಯುವರ್ ಫಸ್ಟ್ ಯೂನಿಟ್ ಒನ್ಸ್. ಸೊ ಕಂಪ್ಲೀಟ್ ಫಸ್ಟ್ ಯೂನಿಟ್ ಏನೋ ಸಲ ರಿವಿಷನ್ ಹೇಳ್ಕೊಡ್ತೀನಿ. ಆ್ಯಂಡ್ ದೆನ್ ಹೌ ಟು ರಿಮೆಂಬರ್ ದ ಹೋಲ್ ಕಾನ್ಸೆಪ್ಟ್ ಇನ್ ಅ ಸಿಂಗಲ್ ವರ್ಡ್, ಒಂದೇ ವರ್ಡಲ್ಲಿ ಹೇಗೆ ನೆನ್ಪಿಟ್ಕೋಬೋದು ಅದನ್ನೆಲ್ಲದನ್ನು ಕೂಡ ಹೇಳ್ತೀನಿ. ಬಿಫೋರ್ ಸ್ಟಾರ್ಟಿಂಗ್ ಯುವರ್ ರಿವಿಷನ್ ಐ ವಾಂಟೆಡ್ ಟು ಜಸ್ಟ್ ಕ್ಲಿಯರ್ ಯು ಒನ್ ಲಾಸ್ಟ್ ಆಸ್ಪೆಕ್ಟ್. ಅದನ್ನೆಲ್ಲರೂ ಕೂಡ ಚೇಂಜಸ್ನ ಮಾಡ್ಕೊಳ್ಳಿ. ಅವತ್ತು ನಾನು ಹೇಳಿದ್ದೆ ರಿಗಾರ್ಡಿಂಗ್ ಯುವರ್ ಪ್ಯಾಕೆಟ್ ಸ್ವಿಚಿಂಗ್ ಆ್ಯಂಡ್ ಸರ್ಕ್ಯೂಟ್ ಸ್ವಿಚಿಂಗ್ ಮತ್ತು ಪ್ಯಾಕೆಟ್ ಸ್ವಿಚಿಂಗ್ ಎರಡು ಕೂಡ ಆಲ್ಮೋಸ್ಟ್ ಸಿಮಿಲರ್. ಬಟ್ ಸರ್ಕ್ಯೂಟ್ ಸ್ವಿಚಿಂಗಲ್ಲಿ ಈ ಥರ ಡೈರೆಕ್ಟ್ ಸರ್ಕ್ಯೂಟ್ನ ತೋರಿಸ್ಬಿಡಿ ಬರೀಬೇಕಾದ್ರೆ ಡಯಾಗ್ರಾಮಲ್ಲಿ. ವೆರಾಸ್ ರಿಗಾರ್ಡಿಂಗ್ ಯುವರ್ ಪ್ಯಾಕೆಟ್ ಸ್ವಿಚಿಂಗ್ ಶೋ ದೀಸ್ ಪ್ಯಾಕೆಟ್ಸ್ ನೋಡಿ, ಪ್ಯಾಕೆಟ್ ಅಂತ ಹೇಳಿ ಮೆನ್ಷನ್ ಮಾಡಿದ್ದೀನಿ ನಾನಲ್ಲಿ. ಅದೇ ಥರ ನೀವು ಕೂಡ ಮೆನ್ಷನ್ ಮಾಡಿ. ಆಮೇಲೆ ಶೋ ದೀಸ್ ಪ್ಯಾಕೆಟ್ಸ್ ಇಲ್ಲಿ ಕಾಣಿಸ್ತಿದೆ ಅಲ್ವಾ, ಈ ಥರ ಪ್ಯಾಕೆಟ್ಸ್ ಮೂವ್ಮೆಂಟ್ ಆಗ್ತಿರೋದನ್ನು ತೋರಿಸಲೇಬೇಕು, ಇಟ್ ಇಸ್ ಕಂಪಲ್ಸರಿ. ಆ್ಯಂಡ್ ಎಲ್ಲರೂ ಒಂದು ಕಡೆ ಮೂವ್ಮೆಂಟ್ ಆಗ್ತಿರೋದು ಪ್ಯಾಕೆಟ್ಸ್ ಅಂತ ಹೇಳಿ ಶೋ ದಮ್ ಆಗ್ಬೋದಾ. ಸೊ ಇದಿಷ್ಟನ್ನು ಮಾಡಿದ್ರೆ ದಟ್ ಇಸ್ ದ ಬೇಸಿಕ್ ಡಿಫ್ರೆನ್ಸ್ ಬಿಟ್ವೀನ್ circuit switching diagram and packet switching. You shall begin your revision from first topic in ನಾನು ಹೇಳ್ಕೊಂಬರ್ತೀನಿ. ಹಾಗೆ try to analyze each and every concept and aspect. So the first topic that we studied was data representation. ನಾನು ಫಸ್ಟ್ ಕ್ಲಾಸಲ್ಲಿ ಮುಂಚೆನೇ ಹೇಳಿಬಿಟ್ಟಿದ್ದೆ, ಥ್ರೂ ಔಟ್ ಯುವರ್ ಡಿ ಸಿ ಎನ್ ಸಬ್ಜೆಕ್ಟ್ ಪ್ರತಿಯೊಂದು ಕಾನ್ಸೆಪ್ಟ್ಗೂ ಒಂದು ಕಾನ್ಸೆಪ್ಟ್ ಚೆನ್ನಾಗಿ ನೆನ್ಪಿಟ್ಕೊಂಬಿಡಿ. ದೆರ್ ವಿಲ್ ಬಿ ಅ sender and then there will be a receiver. The communication will be happening between or by making use of transmission medium. ಈ ಕಾನ್ಸೆಪ್ಟಲ್ಲೇ ಹೋಗುತ್ತೆ ಎಲ್ಲ ಅದು ಕೂಡ. ಈಗ ಸೆಂಡರ್ ಏನೋ ಟ್ರಾನ್ಸ್ಮಿಟ್ ಮಾಡ್ತಾ ಇದ್ದಾರೆ, ರಿಸೀವರ್ ಏನೋ ರಿಸೀವ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಇಟ್ ಶುಡ್ ಬಿ ಅ ಡೇಟಾನೇ ಆಗಿರಬೇಕು. ಹಾಗಾದ್ರೆ ಡೇಟಾ ಯಾವ್ಯಾವ ಫಾರ್ಮಲ್ಲಿರುತ್ತೆ, ಯಾವ್ಯಾವ ರೂಪದಲ್ಲಿರುತ್ತೆ ಅಂತ ಹೇಳಿದ್ರೆ ಐದರ್ ಇಟ್ ಕ್ಯಾನ್ ಬಿ ಇನ್ ಟೆಕ್ಸ್ಟ್ ಆರ್ ಇಟ್ ಕ್ಯಾನ್ ಬಿ ಇನ್ ನಂಬರ್ಸ್ ಆರ್ ಇಟ್ ಕ್ಯಾನ್ ಬಿ ಇನ್ ಇಮೇಜಸ್, ಆಡಿಯೋ, ವಿಡಿಯೋ, ಯಾವುದಾದ್ರು ಆಗಿರಬಹುದು. ಸೊ ಟೆಕ್ಸ್ಟ್ ಅಂತ ಬಂದಾಗ ನಾರ್ಮಲಿ ಟೆಕ್ಸ್ಟ್ ವಿಲ್ ಬಿ ರೆಪ್ರೆಸೆಂಟೆಡ್ ಇನ್ ಝೀರೋಸ್ ಆ್ಯಂಡ್ ಒನ್ಸ್. ಅದು ಕೂಡ ಯಾವ ಥರ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಸುಹಾಸ್ ಅಂತಿದೆ ಅಂತ ಅನ್ಕೊಳ್ಳೋಣ. ಸೊ ಎಸ್ ವಿಲ್ ಬಿ ಹ್ಯಾವಿಂಗ್ ಅ ಡೆಸಿಮಲ್ ನಂಬರ್, ಹಾಗೆ ಯು ಹೆಚ್ ಪ್ರತಿಯೊಂದಕ್ಕೂ ಅದರದ್ದು ಆದ ಡೆಸಿಮಲ್ ನಂಬರ್ ಇರುತ್ತೆ, ವಿಚ್ ವಿಲ್ ಬಿ ಕನ್ವರ್ಟೆಡ್ ಇನ್ ಟು ಝೀರೋಸ್ ಆ್ಯಂಡ್ ಒನ್ಸ್. ಯಾವ ಲೆಟರಿಗೆ ಯಾವ ನಂಬರ್ ಇದೆ ಅಂಥೇಳಿ ಹೇಳಿರೋ ಅಂಥವ್ರು ASCII, ಅಮೇರಿಕನ್ ಸ್ಟ್ಯಾಂಡರ್ಡ್ ಕೋಡ್ ಫಾರ್ ಇನ್ಫಾರ್ಮೇಷನ್ ಇಂಟರ್ಚೇಂಜ್, ಅವ್ರು ಹೇಳಿದ್ದಾರೆ. ಸೊ ಅವ್ರ ಪ್ರಕಾರ ಆ್ಯಂಡ್ ದೆನ್ ಅದು ಡೆವಲಪ್ ಮಾಡಿರೋರು ಯಾರು, ANSI ಅಂತ ಹೇಳ್ತಾರೆ, ಅಮೇರಿಕನ್ ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ ಇನ್ಸ್ಟಿಟ್ಯೂಟ್, ಅವರು ಅದನ್ನು ಡೆವಲಪ್ ಮಾಡ್ತಾರೆ. ಸೊ ಇದು ದೇ ಕ್ಯಾನ್ ಬಿ ರೆಪ್ರೆಸೆಂಟೆಡ್ ಇನ್ ದ ಫಾರ್ಮ್ ಆಫ್ 2⁻7 ಸಿಂಬಲ್ಸ್. ಅಂದರೆ 2⁻7 ವ್ಯಾಲ್ಯೂ ಎಷ್ಟು ಬರುತ್ತೋ, ಎಷ್ಟೋ ಒಂದು ನಂಬರ್ ಬರುತ್ತಲ್ವ, ಸೊ ಅಷ್ಟು ಲೆಟರ್ಸ್ಗಳು, ಸಿಂಬಲ್ಸ್ಗಳು ಎಲ್ಲದಕ್ಕೂ ವ್ಯಾಲ್ಯೂ ಕೊಟ್ಟಿದ್ದಾರೆ ಅಂತ. And then unique code have larger capacity than ASCII. It can represent in case ಏನಾರು ಅದನ್ನು ಬಿಟ್ಟು ನಾರ್ಮಲ್ ಅವರು ಡಿಫೈನ್ ಮಾಡಿರೋಂಥ ಕೋಡ್ ಬಿಟ್ಟು ಏನಾರು ನೀವೇನಾರು ಕೋಡ್ ಏನಾರು ಡೆವಲಪ್ ಮಾಡ್ತೀರಾ ಅಂತ ಹೇಳಿದ್ರೆ 2⁻16 ಹೋಗ್ಬೋದಂತ. ಹಾಗೆ ಲೇಟರ್ ಇನ್ ದ ಅಡ್ವಾನ್ಸ್ಮೆಂಟ್ಸ್ ಆಫ್ ಟೆಕ್ನಾಲಜಿ ISO ಕೂಡ ಬಂತು, ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ ಆರ್ಗನೈಸೇಷನ್. ದೇ ಸ್ಟಾರ್ಟೆಡ್ ರೆಪ್ರೆಸೆಂಟಿಂಗ್ ಸಿಂಬಲ್ಸ್ ಅಪ್ ಟು 2⁻32. ಸೊ ಇದಿಷ್ಟನ್ನು ಕೂಡ ಟೆಕ್ಸ್ಟಲ್ಲಿ ಓದಿದ್ವಿ. ಸೊ ಹಾಗೆ ನೋಡೋದಾದ್ರೆ ಯು ಹ್ಯಾವ್ ನಂಬರ್ಸ್ನ ಕೂಡ ಬಿಟ್ ಪ್ಯಾಟರ್ನ್ಸಲ್ಲಿ ರೆಪ್ರೆಸೆಂಟ್ ಮಾಡ್ಬೋದು. ಬಿಟ್ ಪ್ಯಾಟರ್ನ್ ಅಂತಲೇ ಬೇರೆ ಏನಲ್ಲ, ಝೀರೋಸ್ ಆ್ಯಂಡ್ ಒನ್ಸ್ ಅಗೇನ್. ಸೊ ಇವಾಗ ASCII ಬೇಕಾಗಲ್ಲ, ಯಾಕೆ ಅಂತ ಹೇಳಿದ್ರೆ ಡೈರೆಕ್ಟಾಗಿ ನಂಬರ್ಸ್ನ ಐ ನೋ ಹೌ ಟು ಕನ್ವರ್ಟ್ ಡೆಸಿಮಲ್ ನಂಬರ್ ಇಂಟು ಬೈನರಿ ನಂಬರ್. ಸೊ ಇವಾಗ ASCII ಹೆಲ್ಪ್ ಇಲ್ಲಿ ಬೇಡ ಅಂತ ಹೇಳ್ತಾರೆ. ಇಮೇಜಸ್ ಕ್ಯಾನ್ ಆಲ್ಸೋ ಬಿ ರೆಪ್ರೆಸೆಂಟೆಡ್ ಆಸ್ ಝೀರೋಸ್ ಆ್ಯಂಡ್ ಒನ್ಸ್, ಬಟ್ each and every image should be converted into metrics of dots called as pixels ಆಗಿ ಕನ್ವರ್ಟ್ ಮಾಡಿದ್ರೆ ಆ ಪ್ರತಿಯೊಂದು ಪಿಕ್ಸೆಲ್ಗೂ ಒಂದು ಬಿಟ್ ಅಂತ ಹೇಳಿ ಇಮೇಜ್ನ ನಾನು ಡಿಸೈಡ್ ಮಾಡ್ಬೋದು. ಡಿಪೆಂಡ್ಸ್, ಬ್ಲ್ಯಾಕ್ ಕಲರ್ ಒಂದೊಂದು ಬಿಟ್ ಬೇಕಾ, 2 ಬಿಟ್ ಬೇಕಾ, ಅದನ್ನು ಡಿಸೈಡ್ ಮಾಡಿಕೊಂಡು ಐ ಕ್ಯಾನ್ ಯೂಸ್ ಇಟ್ ಅಂತ ಹೇಳ್ಬೋದು. ಸೊ ಕಲರ್ ಇಮೇಜ್ ಬೇಕು ಅಂತ ಹೇಳಿದ್ರೆ ಕಲರ್ ಪ್ಯಾಟರ್ನ್ಸ್ನ ಯೂಸ್ ಮಾಡಿಕೊಂಡು ದೇ ಆರ್ ಗೋಯಿಂಗ್ ಟು ಡಿಸೈಡ್ ಇಟ್. ಸೊ ಹಾಗೆ ಇದು ರಿಗಾರ್ಡಿಂಗ್ ಇಮೇಜಸ್ ಆಯಿತು. ಆಡಿಯೋ ಅಂತ ಬಂದಾಗ ಸೊ ಸೌಂಡ್ ಅಂತ ಹೇಳ್ತಾರೆ, ದಿಸ್ ಶುಡ್ ಬಿ ಆಡಿಯೋ ಸಿಗ್ನಲ್ ಶುಡ್ ಬಿ ಕನ್ವರ್ಟೆಡ್ ಇಂಟು ಡಿಜಿಟಲ್ ಆ್ಯಂಡ್ ದೆನ್ ಇಟ್ ಶುಡ್ ಬಿ ಟ್ರಾನ್ಸ್ಮಿಟೆಡ್. ವಿಡಿಯೋ ಕೂಡ ಈವನ್ ಅದನ್ನು ಕೂಡ ಎಲೆಕ್ಟ್ರಿಕಲ್ ಸಿಗ್ನಲ್ಗೆ ಕನ್ವರ್ಟ್ ಮಾಡಿಕೊಂಡು ವಿಡಿಯೋ ಏನು ಕ್ಯಾಪ್ಚರ್ ಮಾಡ್ಕೊಳ್ಳುತ್ತೆ ಅದನ್ನು ಎಲೆಕ್ಟ್ರಿಕಲ್ ಸಿಗ್ನಲಾಗಿ ಕನ್ವರ್ಟ್ ಮಾಡಿಕೊಂಡು
ಡಿಜಿಟಲಿ ಕನ್ವರ್ಟ್ ಮಾಡಿಕೊಂಡು ಆ್ಯಂಡ್ ದೆನ್ ವಿ ಆರ್ ಗೋಯಿಂಗ್ ಟು ಟ್ರಾನ್ಸ್ಮಿಟ್ ಆಗ್ಬೋದಾ. ಸೊ ನೆಕ್ಸ್ಟ್ ಹಾಗೆ ನೆಕ್ಸ್ಟ್ ಕಾನ್ಸೆಪ್ಟ್ ನೋಡಿದ್ವಿ. ಸೊ ದೋಸ್ ಆರ್ ಆಲ್ ದ ಫಾರ್ಮ್ಸ್ ಆಫ್ ರೆಪ್ರೆಸೆಂಟೇಷನ್ ಆಫ್ ಡೇಟಾ ದಟ್ ವಿ ಹ್ಯಾವ್ ಇನ್ ಆರ್ ಕಮ್ಯುನಿಕೇಷನಲ್ಲಿರೋಂಥ ಫಾರ್ಮ್ಸ್ನ ಆದಷ್ಟನ್ನು ಕೂಡ ಓದಿದ್ವಿ ನಾವು ಫಸ್ಟ್ ಟಾಪಿಕಲ್ಲಿ. ಇನ್ನು ಡೇಟಾ ಫ್ಲೋ ಅಂತ ಬಂದಾಗ ದೇರ್ ವರ್ ಬೇಸಿಕಲಿ 2 ಕ್ಯಾಟಗರೀಸ್. ಒಂದು ಒನ್ ವೇ ಕಮ್ಯುನಿಕೇಷನ್, ಅದನ್ನು ಸಿಂಪ್ಲೆಕ್ಸ್ ಅಂತ ಕರೀತಾರೆ. ಆ್ಯಂಡ್ ದೆನ್ ದ ಸೆಕೆಂಡ್ ಒನ್ ಇಸ್ 2 ವೇ ಕಮ್ಯುನಿಕೇಷನ್, ಅದನ್ನು ಡ್ಯೂಪ್ಲೆಕ್ಸ್ ಅಂತ ಕರೀತಾರೆ. ದಿಸ್ ಈಸ್ ಯುವರ್ ಸಿಂಪ್ಲೆಕ್ಸ್ ಆ್ಯಂಡ್ ದೆನ್ ದಿಸ್ ಈಸ್ ಯುವರ್ ಡ್ಯೂಪ್ಲೆಕ್ಸ್. ಸೊ ಅಗೇನ್ ಡ್ಯೂಪ್ಲೆಕ್ಸಲ್ಲಿ ಹಾಫ್ ಡ್ಯೂಪ್ಲೆಕ್ಸ್ ಒಂದು, ಇನ್ನೊಂದು ಫುಲ್ ಡ್ಯೂಪ್ಲೆಕ್ಸ್ ಒಂದು. ಫಸ್ಟ್ ಸಿಂಪ್ಲೆಕ್ಸ್ ಅಂತಂದರೆ ಏನು ಅಂತ ನೋಡೋಣ. ಸಿಂಪ್ಲೆಕ್ಸಲ್ಲಿ ಒನ್ ವೇ ಕಮ್ಯುನಿಕೇಷನ್ ಅಂತ ಯಾಕಂತ ಕರೀತಾರೆ ಅಂದರೆ ಸೆಂಡರ್ ಕ್ಯಾನ್ ಓನ್ಲಿ ಆ್ಯಕ್ಟ್ ಆಸ್ ಅ ಸೆಂಡರ್ ಬಟ್ ಇಟ್ ಕೆನಾಟ್ ಆ್ಯಕ್ಟ್ ಆಸ್ ರಿಸೀವರ್. ಹಾಗೆ ರಿಸೀವರ್ ಕ್ಯಾನ್ ಆ್ಯಕ್ಟ್ ಆಸ್ ಓನ್ಲಿ ರಿಸೀವರ್ ಬಟ್ ಇಟ್ ಕೆನಾಟ್ ಆ್ಯಕ್ಟ್ ಆಸ್ ಸೆಂಡರಾಗಿ ಆ್ಯಕ್ಟ್ ಮಾಡೋಕ್ಕಾಗಲ್ಲ. ಅದಕ್ಕೆ ನೋಡಿ ಈ ಆ್ಯರೋ ಮಾರ್ಕ್ ತುಂಬ ಹುಷಾರಾಗಿ ಬರೀಬೇಕು, ಸುಮ್ಮನೆ ಬರೀಬಾರ್ದು. ಒಂದು ಕಡೆ ಮಾತ್ರ ಆ್ಯರೋ ಮಾರ್ಕ್ನ ತೋರಿಸಿದ್ರೆ ಅದನ್ನು ಸಿಂಪ್ಲೆಕ್ಸ್ ಫಾರ್ಮ್ ಆಫ್ ಕಮ್ಯುನಿಕೇಷನ್. ಹಾಗೆ ಡ್ಯೂಪ್ಲೆಕ್ಸ್ ಅಂತಂದರೆ ಏನು? ಡ್ಯೂಪ್ಲೆಕ್ಸಲ್ಲಿ ರಿಸೀವರ್ ಕ್ಯಾನ್ ಆ್ಯಕ್ಟ್ ಆಸ್ ಬೋತ್ ಸೆಂಡರ್ ಆಸ್ ವೆಲ್ ಆಸ್ ರಿಸೀವರ್. ಸೆಂಡರ್ ಕ್ಯಾನ್ ಆ್ಯಕ್ಟ್ ಆಸ್ ಬೋತ್ ಸೆಂಡರ್ ಆಸ್ ವೆಲ್ ಆಸ್ ರಿಸೀವರ್. ಎರಡೂ ಕೂಡ, ಎರಡರಲ್ಲೂ ಹಾಫ್ ಡ್ಯೂಪ್ಲೆಕ್ಸ್ ಆಸ್ ವೆಲ್ ಆಸ್ ಫುಲ್ ಡ್ಯೂಪ್ಲೆಕ್ಸ್. ದೇ ಕ್ಯಾನ್ ಬೋತ್ ಆ್ಯಕ್ಟ್ ಆಸ್ ಬೋತ್ ಸೆಂಡರ್ ಆಸ್ ವೆಲ್ ಆಸ್ ರಿಸೀವರ್. ಈವನ್ ಇಟ್ ಕ್ಯಾನ್ ಆ್ಯಕ್ಟ್ ಆಸ್ ಬೋತ್ ಸೆಂಡರ್ ಆಸ್ ವೆಲ್ ಆಸ್ ರಿಸೀವರ್. ಆದರೆ ಹಾಫ್ ಡ್ಯೂಪ್ಲೆಕ್ಸಲ್ಲಿ ನಾಟ್ ಅಟ್ ದ ಸೇಮ್ ಟೈಮ್, ಒಂದೇ ಟೈಮಲ್ಲಿ ಆಗಲ್ಲ. ಆದರೆ ಇಲ್ಲಿ ಸೇಮ್ ಟೈಮಲ್ಲಿ ಆಗತ್ತೆ. ಸೆಂಡರ್ ಈ ಫುಲ್ ಡ್ಯೂಪ್ಲೆಕ್ಸಲ್ಲಿ ಸೆಂಡರ್ ಕ್ಯಾನ್ ಆ್ಯಕ್ಟ್ ಆಸ್ ಬೋತ್. ಅದಕ್ಕೆ ನೋಡಿ ಆರೋ ಮಾರ್ಕ್ ಒಂದೇ ಟೈಮಲ್ಲಿ ಆಗ್ತಿರೋದ್ರಿಂದ ಎರಡನ್ನೂ ಕೂಡ ದೇ ಹ್ಯಾವ್ ಬೀನ್ ಒಂದು ಸ್ಮಾಲ್ ಚೇಂಜಸ್ಗಳಿದೆ. ಆ ಚೇಂಜಸ್ನ ಮೇಕ್ಔಟ್ ಮಾಡಿ ಬರೀಬೇಕಾಗತ್ತೆ. ಸೊ ದಟ್ಸ್ ದ ಬೇಸಿಕ್ ಡಿಫ್ರೆನ್ಸ್ ಬಿಟ್ವೀನ್ ಹಾಫ್ ಡ್ಯೂಪ್ಲೆಕ್ಸ್ ಆ್ಯಂಡ್ ಫುಲ್ ಡ್ಯೂಪ್ಲೆಕ್ಸ್. ಹಾಫ್ ಡ್ಯೂಪ್ಲೆಕ್ಸಲ್ಲಿ sender can act as both sender as well as receiver but not at the same time. Full duplex ಅಲ್ಲಿ ಏನಂತ ಬರೀತೀರಾ? Sender can act as both transmitter as well as receiver and even receiver can act as both transmitter as well as receiver at the same time. ಇದಿಷ್ಟನ್ನು ನೆನ್ಪಿಟ್ಕೊಂಡು ಬರ್ದ್ರಿ ಅಂತ ಹೇಳಿದ್ರೆ that will be more than enough regarding your types of communication or data flow ಅಂತ ಹೇಳ್ಬೋದು. ಸೊ ಇಲ್ಲಿ ಎಕ್ಸಾಂಪಲ್ಸ್ ಕೂಡ ಕೊಟ್ಟಿದ್ದಾರೆ, ನೋಡ್ಬೋದು. ಹಾಫ್ ಸಿಂಪ್ಲೆಕ್ಸಿಗೆ ಬಂದಾಗ ರೇಡಿಯೋ ಟಿ ವಿ ಬ್ರಾಡ್ಕಾಸ್ಟ್. ಹೌದು, ರೇಡಿಯೋ ಮತ್ತು ಟಿ ವಿಗಳಲ್ಲಿ ನಾವು ಮಾತಾಡಿ ಅವರು ಕೇಳೋದಕ್ಕಾಗೋದಿಲ್ಲ ಅಲ್ವಾ. ಅವ್ರೇನು ಟ್ರಾನ್ಸ್ಮಿಟ್ ಮಾಡ್ತಾ ಇದ್ದಾರೆ ಅದನ್ನು ಮಾತ್ರ ನಾವು ರಿಸೀವ್ ಮಾಡ್ಬೋದು. 2 ವೇ ಕಮ್ಯುನಿಕೇಷನಲ್ಲಿ ಹಾಫ್ ಡ್ಯೂಪ್ಲೆಕ್ಸ್ ಅಂತ ಹೇಳಿದರೆ ವಾಕಿ ಟಾಕಿಗಳು ನೋಡ್ಬೋದು. ರೇಡಿಯೋ ಕಮ್ಯುನಿಕೇಷನ್ ಅದನ್ನೇ ಅವ್ರು ವಾಕಿ ಟಾಕಿ ಅಂತ ಹೇಳಿದ್ದಾರೆ ಇಲ್ಲಿ. ಫೈರ್, ಪೊಲೀಸ್ ಇವುಗಳೆಲ್ಲದನ್ನು ಕೂಡ ಹಾಫ್ ಡ್ಯೂಪ್ಲೆಕ್ಸ್ ಕಮ್ಯುನಿಕೇಷನ್. ಟೆಲಿಫೋನ್ ಅಂತ ಬಂದರೆ ಫುಲ್ ಡ್ಯೂಪ್ಲೆಕ್ಸ್ ಅಂತ ಹೇಳಿ ಕರಿಬೋದು. ಫುಲ್ ಡ್ಯೂಪ್ಲೆಕ್ಸ್ ಟೆಲಿಫೋನ್ ಅಂತ ಹೇಳಿದ್ರೆ ನಾವು ಮಾಮೂಲಿ ಮಾತಾಡ್ತೀವಲ್ಲ ಸೆಲ್ ಫೋನ್ಸಲ್ಲಿ, ಅದನ್ನು ಟೆಲಿಫೋನ್ ಕಮ್ಯುನಿಕೇಷನ್ ಅಂತ ಕರೀತಾರೆ. ದಟ್ ಕ್ಯಾನ್ ಬಿ ಅಂಡರ್ಸ್ಟುಡ್ ಲೈಕ್ ದ್ಯಾಟ್. ಸೊ ದೀಸ್ ಆರ್ ಆಲ್ ದ ಇಂಪಾರ್ಟೆಂಟ್ ಥಿಂಗ್ಸ್ ರಿಗಾರ್ಡಿಂಗ್ ಡೇಟಾ ಫ್ಲೋ. ಇನ್ನು ಕಾಂಪೊನೆಂಟ್ಸ್ ಅಂತ ಬಂದಾಗ ವಾಟ್ ಆರ್ ಆಲ್ ದ ಇಂಪಾರ್ಟೆಂಟ್ ಕಾಂಪೊನೆಂಟ್ಸ್ ದಟ್ ವಿ ಹ್ಯಾವ್ ಇನ್ ಅ ಡೇಟಾ ಕಮ್ಯುನಿಕೇಷನ್ ಆ್ಯಂಡ್ ನೆಟ್ವರ್ಕಿಂಗ್ ಏನೇನಿದೆ? ದ ಫಸ್ಟ್ ಒನ್ ಇಸ್ ಮೆಸೇಜ್. So we have the first one as message, which is getting transmitted from sender and then which is getting received at the receiver. ಅದನ್ನು ಫಸ್ಟ್ ಪಾಯಿಂಟಲ್ಲಿ ನೋಡ್ತೀವಿ. ಈಗ ಮೆಸೇಜ್ ಅಂತ ಬಂದಾಗ ಆಲ್ ದ ಟೈಪ್ಸ್ ಯಾವ್ದಾರು ಆಗಿರ್ಬೋದು, ಟೆಕ್ಸ್ಟ್, ಆಡಿಯೋ, ವಿಡಿಯೋ ಯಾವ್ದಾರು ಆಗಿರ್ಬೋದು. ಯು ಕ್ಯಾನ್ ಜಸ್ಟ್ ಗೆಟ್ ಟ್ರಾನ್ಸ್ಮಿಟೆಡ್ ಫ್ರಮ್ ಸೆಂಡರ್ ಟು ರಿಸೀವರ್. ಸೆಂಡರ್ ಅಂತ ಹೇಳಿದ್ರೆ who is going to transmit these information or message. Receiver ಅಂತ ಹೇಳಿದ್ರೆ who is going to receive this message or information. Medium ಅಂತ ಹೇಳಿದ್ರೆ either that can be wired or wireless transmission medium ಅಂತ ಹೇಳಿದ್ರೆ ರೌಟರ್ಸ್ಗೆಲ್ಲ ಬರುತ್ತೆ. ವೈರ್ಲೆಸ್ ಸ್ಯಾಟಲೈಟ್ಸ್ ಬರುತ್ತೆ. ಮೀಡಿಯಮ್ ಅಂತ ಹೇಳಿದ್ರೆ ರೇಡಿಯೋ ವೇವ್ಸ್, ಮೈಕ್ರೋವೇವ್ಸ್ ಬರುತ್ತೆ. ವೈರ್ಡ್ ಅಂತ ಬಂದಾಗ ಕೇಬಲ್ಸ್ ಬರುತ್ತೆ, ಕೋಆಕ್ಸಿಯಲ್ ಕೇಬಲ್ ಬರುತ್ತೆ, ಟ್ವಿಸ್ಟೆಡ್ ಪೇರ್ ಕೇಬಲ್ ಬರುತ್ತೆ. ಆಲ್ ದೋಸ್ ಥಿಂಗ್ಸ್ ಕ್ಯಾನ್ ಬಿ ರೆಫರ್ಡ್ ಆಸ್ ಮೀಡಿಯಮ್. ಇನ್ನು ಕಮ್ಯುನಿಕೇಷನ್ ಪ್ರೋಟೋಕಾಲ್ ಅಂತ ಬಂದರೆ ಯು ಹ್ಯಾವ್ ಸೆಟ್ ಆಫ್ ರೂಲ್ಸ್ ಆ್ಯಂಡ್ ಗೈಡ್ಲೈನ್ಸ್ ದ್ಯಾಟ್ ಹೌ ಯುವರ್ ಟ್ರಾನ್ಸ್ಮಿಷನ್ ಶುಡ್ ಟೇಕ್ಸ್ ಪ್ಲೇಸ್, ಹೌ ಯುವರ್ ರಿಸೆಪ್ಷನ್ ಶುಡ್ ಟೇಕ್ ಪ್ಲೇಸ್, ಯಾವ ಥರ ನಡಿಬೇಕು ಕಮ್ಯುನಿಕೇಷನ್ ಅಂತ ಹೇಳುವಂಥ ರೂಲ್ಸ್ಗಳನ್ನ ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ ಪ್ರೋಟೋಕಾಲ್. ಸೊ ದೀಸ್ ಆರ್ ಆಲ್ ದ ಇಂಪಾರ್ಟೆಂಟ್ ಕಾಂಪೊನೆಂಟ್ಸ್ ರಿಗಾರ್ಡಿಂಗ್ ಕಾಂಪೊನೆಂಟ್ಸ್ ಆಫ್ ಅ ಡೇಟಾ ಕಮ್ಯುನಿಕೇಷನ್ ಆ್ಯಂಡ್ ನೆಟ್ವರ್ಕಿಂಗ್ ಸಿಸ್ಟಮ್. ಸೊ ಇಷ್ಟು ಪಾಯಿಂಟ್ಸ್ನ ನೆನ್ಪಿಟ್ಕೊಂಡು ಬರೀತೀರಾ ಅಂತ ಹೇಳಿದ್ರೆ ದಟ್ ಬಿ ಮೋರ್ ದೆನ್ ಎನಫ್ ಫಾರ್ ಕಾಂಪೊನೆಂಟ್ಸ್. ಎಲ್ಲ ಆಲ್ಮೋಸ್ಟ್ ಜನರಲ್ ಟಾಪಿಕ್ ಥರನೇ ಇರುತ್ತೆ, ಅಷ್ಟು ಬರೆದ್ರೆ ಸಾಕು. ಸೊ ಅದಷ್ಟು ಬಿಟ್ಟು ಇನ್ನು ಯಾವ ಪಾಯಿಂಟ್ಸನ್ನು ಎಕ್ಸ್ಟ್ರಾ ಏನು ಹೇಳಿರಲ್ಲ ನಾನು.
ಸೊ ಇಟ್ ಕಮ್ಸ್ ಟು ನೆಟ್ವರ್ಕ್ ಅಂತಂದರೆ ಆಸ್ ಐ ಸೆಡ್ ಒಂದಷ್ಟು ಡಿವೈಸಸ್ನ ಬೈ ಮೇಕಿಂಗ್ ಯೂಸ್ ಆಫ್ ಸಮ್ ಮೀಡಿಯಮ್ ಏನಾರು ಕನೆಕ್ಟ್ ಮಾಡ್ತೀರಾ ಅಂತ ಹೇಳಿದ್ರೆ ಯು ಕ್ಯಾನ್ ಕಾಲ್ ಇಟ್ ಆಸ್ ಅಥವಾ ನೆಟ್ವರ್ಕ್ ಲಿಂಕ್ಸ್ ಅಂತ ಕರೀತಾರೆ. ಇಂಟರ್ ಕನೆಕ್ಟ್ ಮಾಡಿದ್ರೆ ನಾವು ಅದನ್ನು ನೆಟ್ವರ್ಕ್ಸ್ ಅಂತ ಕರಿತೀವಿ. ನೆಟ್ವರ್ಕ್ ಕ್ರೈಟೀರಿಯಾ ಅಂತಂದ್ರೆ ಏನು, ವಾಟ್ ಆರ್ ಆಲ್ ದ ಥಿಂಗ್ಸ್ ದ್ಯಾಟ್ ವಿ ಹ್ಯಾವ್ ಟು ಫಾಲೋ ಡ್ಯೂರಿಂಗ್ ದಿಸ್ ಕನೆಕ್ಷನ್ ಮಾಡೋ ಟೈಮಲ್ಲಿ ಏನೇನು ಜಾಗೃತೆಯಿಂದ ನೋಡ್ಕೋಬೇಕು ಅದನ್ನೆಲ್ಲದನ್ನು ಕೂಡ 3 ಕ್ರೈಟೀರಿಯಾ ಅಂತ ಹೇಳ್ತಾರೆ. ಒಂದು ಪರ್ಫಾರ್ಮೆನ್ಸ್, ಇನ್ನೊಂದು ರಿಲಯಬಿಲಿಟಿ, ಇನ್ನೊಂದು ಸೆಕ್ಯೂರಿಟಿ. ಪರ್ಫಾರ್ಮೆನ್ಸ್ ಅಂತ ಹೇಳಿದರೆ ಪರ್ಫಾರ್ಮೆನ್ಸ್ ಅಂತಂದ್ರೆ 3 ಆಸ್ಪೆಕ್ಟ್ಸ್ನ ಕ್ಲಿಯರ್ ಮಾಡಿಬಿಡಿ. ಒಂದು ಟ್ರಾನ್ಸ್ಮಿಷನ್ ಟೈಮ್, ಇನ್ನೊಂದು ರೆಸ್ಪಾನ್ಸ್ ಟೈಮ್. 2 ಥಿಂಗ್ಸ್, ಒಂದು ಟ್ರಾನ್ಸ್ಮಿಷನ್ ಟೈಮ್, ಇನ್ನೊಂದು ರೆಸ್ಪಾನ್ಸ್ ಟೈಮ್. ಸೊ ಟ್ರಾನ್ಸ್ಮಿಟ್ ಟೈಮ್ ಅಂತಂದರೆ ಏನು, ಒಂದು ದ ಫಸ್ಟ್ ಟ್ರಾನ್ಸ್ಮಿಷನ್ ಟೈಮ್ ಅಥವಾ ಟ್ರಾನ್ಸ್ಮಿಟ್ ಟೈಮಲ್ಲಿ ಇಫ್ ಅ ಮೆಸೇಜ್ ಗೆಟ್ಸ್ ಟ್ರಾನ್ಸ್ಮಿಟೆಡ್ ಫ್ರಮ್ ಸೆಂಡರ್ ಟು ರಿಸೀವರ್, ಸೆಂಡರ್ ಮತ್ತು ರಿಸೀವರಿಂದ ಒಂದು ಮೆಸೇಜು ಟ್ರಾನ್ಸ್ಮಿಟ್ ಆಗಿದೆ ಅಂತ ಹೇಳಿದರೆ ವಾಟ್ ಈಸ್ ದ ಟೈಮ್ ಟೇಕನ್ ಫಾರ್ ಟ್ರಾವೆಲಿಂಗ್, ವಾಟ್ ಈಸ್ ದ ಟೈಮ್ ರಿಕ್ವೈರ್ಡ್, ಸೆಂಡರಿಂದ ರಿಸೀವರ್ಗೆ ಎಷ್ಟು ಬೇಗ ಹೋಗುತ್ತೆ ಅದನ್ನು ಟ್ರಾನ್ಸ್ಮಿಷನ್ ಟೈಮ್ ಅಂತ ಕರೀತಾರೆ. ರಿಸೀವಿಂಗ್ ಟೈಮ್ ಅಂತಂದರೆ ಇಟ್ ಕ್ಯಾನ್ ಬಿ ಕನ್ಸಿಡರ್ಡ್ ಆಸ್ ರೆಸ್ಪಾನ್ಸ್ ಟೈಮ್. ಹಾಗೆ ರಿಸೀವರ್ ಒಂದು ಅಕ್ನಾಲೆಜ್ಮೆಂಟ್ ಕಳಿಸುತ್ತೆ. ಅಕ್ನಾಲೆಜ್ಮೆಂಟ್ ಬರೋದು ಕೂಡ ನಾಟ್ ಓನ್ಲಿ ಸೆಂಡರ್ ಕಳಿಸಿ ರಿಸೀವರ್ ಬರೋ ಟೈಮ್ ಕೂಡ ಹೌದು, ರಿಸೀವರ್ ಎಷ್ಟು ಟೈಮ್ ತಗೊಳುತ್ತೆ ರಿಸೀವ್ ಮಾಡ್ಕೊಳ್ಳೋಕೆ ಅದು ಕೂಡ ಹೌದು. ಹಾಗೆ ರಿಸೀವರಿಂದ ಈ ಒಂದು ಅಕ್ನಾಲೆಜ್ಮೆಂಟ್ ಪ್ಯಾಕೆಟ್ ಬರುತ್ತಲ್ಲ, ಫಾರ್ ಎಕ್ಸಾಂಪಲ್ ನಾವು ಪೋಸ್ಟ್ ಆಫೀಸ್ಗೆ ಹೋಗಿ ಪೋಸ್ಟ್ನ ಮಾಡಿದ್ದೀವಿ ಅಂತ ಹೇಳಿದ್ರೆ ದೇ ವಿಲ್ ಗಿವ್ ಅನ್ ಅಕ್ನಾಲೆಜ್ಮೆಂಟ್, ನೋಡಿ ಈ ಡೇಟಲ್ಲಿ ಹೋಗ್ಬೋದು. ಸೊ ಇವಾಗ ನೀವು ಆನ್ಲೈನಲ್ಲೆಲ್ಲ ಆರ್ಡರ್ ಮಾಡ್ತಾ ಇರ್ತೀರ, ಆನ್ಲೈನಲ್ಲಿ ಆರ್ಡರ್ ಪ್ಲೇಸ್ ಮಾಡ್ತಿದ್ದಂಗೆ ಒಂದು 3 ದಿನ ತೊಗೊಳೋದು ಬರೋದಕ್ಕೆ ಅಂತ ಅಂದ್ಕೊಳ್ಳೋಣ. ಆ 3 ದಿನ ಬರುತ್ತೆ ಅಂತ ಒಂದು ಮೆಸೇಜ್ ಕಳಿಸ್ತಾರಲ್ಲ ಅವರು, ದಟ್ಸ್ ಕಾಲ್ಡ್ ಆಸ್ ಅಕ್ನಾಲೆಜ್ಮೆಂಟ್. ಅದೇ ಈ ಥರ ಡೇಟಾ ಕಮ್ಯುನಿಕೇಷನ್ ಆ್ಯಂಡ್ ನೆಟ್ವರ್ಕಿಂಗಲ್ಲಿ ವಿ ಕ್ಯಾನ್ ಅಬ್ಸರ್ವ್ ಸಚ್ ಚೇಂಜಸ್, ಸಚ್ ಅಕ್ನಾಲೆಜ್ಮೆಂಟ್ ಫ್ರಮ್ ದ ರಿಸೀವರ್. ಅದನ್ನು ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ ರೆಸ್ಪಾನ್ಸ್ ಟೈಮ್. ದ ಟೈಮ್ ಎಲಾಪ್ಸ್ ಬಿಟ್ವೀನ್ ಅ ರಿಕ್ವೆಸ್ಟ್ ಆ್ಯಂಡ್ ಅ ರೆಸ್ಪಾನ್ಸ್, ಇದು ಕಳಿಸಿರೋವಂಥದ್ದು ರಿಕ್ವೆಸ್ಟ್ ಆ್ಯಂಡ್ ದ ರೆಸ್ಪಾನ್ಸ್, ರಿಸೀವ್ ಆಗಿರೋವಂಥ ಟೈಮ್, ಹಾಗೆ ಅಕ್ನಾಲೆಜ್ಮೆಂಟ್ ಬಂದಿರೋವಂಥ ಟೈಮ್, ಯು ಕ್ಯಾನ್ ಕಾಲ್ ಇಟ್ ಆಸ್ ಎ ರೆಸ್ಪಾನ್ಸ್. ಸೊ ಪರ್ಫಾರ್ಮೆನ್ಸ್ ಆಲ್ಸೋ ಡಿಪೆಂಡ್ಸ್ ಆನ್ ನಂಬರ್ ಆಫ್ ಯೂಸಸ್. ಸೊ ಜಾಸ್ತಿ ಜನ ಯೂಸಸ್ನು ಕೂಡ ಕನೆಕ್ಟ್ ಮಾಡಿಬಿಟ್ಟು ಯೂಸ್ ಮಾಡೋವಂಥದ್ದು, ಅಥವಾ ಟ್ರಾನ್ಸ್ಮಿಷನ್ ಮೀಡಿಯಮ್ ಆಲ್ಸೋ ವೈರ್ಡಲ್ಲಿ ಫಾಸ್ಟಾಗಿ ಆಗುತ್ತೆ, ವೈರ್ಲೆಸ್ಸಲ್ಲಿ ಸ್ವಲ್ಪ ಸ್ಪೀಡ್ ಕಮ್ಮಿ ಇರುತ್ತೆ. ಹಾರ್ಡ್ವೇರ್ ಆ್ಯಂಡ್ ದೆನ್ ಆಲ್ಸೋ ಸಾಫ್ಟ್ವೇರ್. ರಿಲಯಬಿಲಿಟಿ ಅಂತ ಹೇಳಿದ್ರೆ ಫ್ರೀಕ್ವೆನ್ಸಿ ಆಫ್ ಫೇಲ್ಯೂರ್ ಕಮ್ಮಿ ಇರಬೇಕು. ದಟ್ ಇಸ್ ದ ಥಿಂಗ್ ದಟ್ ದೇ ಆರ್ ಗೋಯಿಂಗ್ ಟು ಮೇಕ್ ಯು ಅಂಡರ್ಸ್ಟ್ಯಾಂಡ್ ಇನ್ ರಿಲಯಬಿಲಿಟಿ. ಇನ್ನು ಸೆಕ್ಯೂರಿಟಿ ಅಂತ ಬಂದಾಗ ಅನಾಥರೈಸ್ಡ್ ಆ್ಯಕ್ಸಸ್ಗಳನ್ನ ತಪ್ಪಿಸ್ಬೇಕು. ಅನಾಥರೈಸ್ಡ್ ಆ್ಯಕ್ಸಸ್ ಅಂತ ಹೇಳಿದ್ರೆ ಇನ್ಫಾರ್ಮೇಷನ್ ಕದಿಯೋರು, ಅವ್ರುಗಳಿಂದ ತಪ್ಪಿಸ್ಕೋಬೇಕು ಅಂತ ಹೇಳ್ತಾರೆ. ಸೊ ಕನೆಕ್ಷನ್ಸ್ ಯಾವ್ಯಾವ ಥರ ಮಾಡ್ಬೋದು, ದೇರ್ ಆರ್ ಬೇಸಿಕಲಿ 2 ಟೈಪ್ಸ್. ಒಂದು ಪಾಯಿಂಟ್ ಟು ಪಾಯಿಂಟ್ ಆ್ಯಂಡ್ ದೆನ್ ಇನ್ನೊಂದು ಮಲ್ಟಿ ಪಾಯಿಂಟ್. ಪಾಯಿಂಟ್ ಟು ಪಾಯಿಂಟ್ ಅಂತ ಹೇಳಿದ್ರೆ ಒಂದೇ ಸೆಂಡರ್ ಒಂದೇ ರಿಸೀವರ್, ಅದ್ರ ಮಧ್ಯೆ ಒಂದೇ ಒಂದು ಲಿಂಕ್ ಇದ್ದರೆ ಅದನ್ನೇನಂತ ಕರೀತಾರೆ, ಪಾಯಿಂಟ್ ಟು ಪಾಯಿಂಟ್ ಕಮ್ಯುನಿಕೇಷನ್ ಅಂತ ಕರೀತಾರೆ. ಇದನ್ನು ಇನ್ನೊಂದು ಹೆಸರು ಯೂನಿಕಾಸ್ಟಿಂಗ್ ಅಂತ ಕೂಡ ಕರೀತಾರೆ. ಹಾಗೆ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಹೇಳಿದೆ, ಕೆಪಾಸಿಟಿ ಆಫ್ ದ ಲಿಂಕ್. ಸೊ ಕೆಪಾಸಿಟಿ ಆಫ್ ದ ಲಿಂಕ್ ಈಸ್ ಓನ್ಲಿ ಶೇರ್ಡ್ ಬಿಟ್ವೀನ್ ದೀಸ್ 2 ಡಿವೈಸಸ್, ದಟ್ ಈಸ್ ಸೆಂಡರ್ ಆ್ಯಂಡ್ ರಿಸೀವರ್, ಓನ್ಲಿ ಬಿಟ್ವೀನ್ ದೆಮ್. ಮಲ್ಟಿ ಪಾಯಿಂಟ್ ಅಂತ ಹೇಳಿದ್ರೆ ನೋಡಿ, ಒಂದು ಬಸ್ ಟೊಪಾಲಜಿನ ಅಬ್ಸರ್ವ್ ಮಾಡ್ಬೋದು. ಮೇನ್ ಫ್ರೇಮ್ ಕಂಪ್ಯೂಟರ್ ಇರುತ್ತೆ, ಯು ಹ್ಯಾವ್ ಮೆನಿ ಸ್ಟೇಷನ್ಸ್. ಇಲ್ಲಿ ಚಾನಲ್ ಕೆಪಾಸಿಟಿ ಈಸ್ ಡಿವೈಡೆಡ್ ಬಿಟ್ವೀನ್ ಆಲ್ ದೀಸ್ ಸ್ಟೇಷನ್ಸ್. ಹಾಗೆ ಒಂದು ಸಲ ಒಂದು ಮೆಸೇಜ್ ಟ್ರಾನ್ಸ್ಮಿಟ್ ಮಾಡಿದ್ರೆ ಪ್ರತಿಯೊಂದು ಸ್ಟೇಷನ್ನು ಚೆಕ್ ಮಾಡಿ ಅದಾದಮೇಲೆ ಹೋಗೋದ್ರಿಂದ ದ ಟೈಮ್ ಟೇಕನ್ ಇಸ್ ಮೋರ್. ಬಟ್ ಹಿಯರ್ ಎನಿ ನಂಬರ್ ಆಫ್ ಸ್ಟೇಷನ್ಸ್ ಕ್ಯಾನ್ ಬಿ ಕನೆಕ್ಟೆಡ್, ಅದಕ್ಕೆ ಅದನ್ನು ಮಲ್ಟಿ ಪಾಯಿಂಟ್ ಕಮ್ಯುನಿಕೇಷನ್ ಅಂತ ಕರೀತಾರೆ. ಸೊ ಮೂವಿಂಗ್ ಆನ್, ಇನ್ನು ಇಂಪಾರ್ಟೆಂಟ್ ಆಸ್ಪೆಕ್ಟ್ಸಲ್ಲಿ ಬಂದಾಗ ವಿ ಹ್ಯಾಡ್ ಟೋಪಾಲಜಿ. ದ ಫಸ್ಟ್ ಒನ್ ಇಸ್ ಮೆಶ್ ಟೋಪಾಲಜಿ. ಸ್ಟಾರ್ಟ್ ಅಂತ ಆಗಿದೆ, ಅದು ಸ್ಟಾರ್, ಅದು ಮೇಕ್ ಶೂರ್ ಅದೊಂದು ಸ್ಮಾಲ್ ಚೇಂಜಸ್ ನೋಡ್ಕೊಳ್ಳಿ, ಇಟ್ ಈಸ್ ಸ್ಟಾರ್. ಹಾಗೆ ಟ್ರೀ ಟೋಪಾಲಜಿ, ರಿಂಗ್, ಬಸ್ ಆ್ಯಂಡ್ ದೆನ್ ಹೈಬ್ರಿಡ್. ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್ ಮಾತ್ರ ಹೇಳ್ತೀನಿ, ಏನೇನು ನೆನ್ಪಿಟ್ಕೋಬೇಕು ಮೆಷಲ್ಲಿ ಅಂತ ಹೇಳಿದ್ರೆ. ಸೊ ಮೆಷಲ್ಲಿ ನೋಡ್ಬೋದು ನೀವು, ಪ್ರತಿಯೊಂದು ನೋಡು ಕೂಡ ಇನ್ನೊಂದು ನೋಡುಗಳಿಗೆ ಅಥವಾ ನೈಬರಿಂಗ್ ನೋಡ್ಸಿಗೆ ಕನೆಕ್ಟ್ ಆಗೇ ಆಗಿರುತ್ತೆ. So each node will be connected to one another using dedicated links. So advantage ಬಂದು dedicated link ಇರೋದ್ರಿಂದ if there is any node failure ಆದರೂ ಡಿಸಡ್ವಾಂಟೇಜ್ ಹೇಳ್ತಾ ಇದ್ದೀನಿ, ಅಡ್ವಾಂಟೇಜ್ ಮೆರಿಟ್ ಹೇಳ್ತಾ ಇದ್ದೀನಿ. ನೋಡ್ ಫೇಲ್ಯೂರ್ ಆದರೂ ಕೂಡ ಅದರ್ ನೋಡ್ಸ್ ಕ್ಯಾನ್ ಕಮ್ಯುನಿಕೇಟ್. ಯಾವ್ದಾದ್ರು ಒಂದು ಲಿಂಕ್ ಫೇಲ್ಯೂರ್ ಆದರೂ ಕೂಡ ಅದರ್ ಲಿಂಕ್ ಕ್ಯಾನ್ ಕಮ್ಯುನಿಕೇಟ್. ಬಟ್ ದ ಕೇಬಲ್ ರಿಕ್ವೈರ್ಡ್ ಆರ್ ಮೋರ್, ಇದು ಡಿಮೆರಿಟ್. ಕೇಬಲ್ ರಿಕ್ವೈರ್ಡ್ ಜಾಸ್ತಿ, ಅದು ಡಿಮೆರಿಟ್. ಅದು ಇನ್ನು ಸ್ಟಾರ್ ಅಂತ ಬಂದಾಗ, ಸೊ ಸೆಂಟ್ರಲ್ ನೋಡ್ ಇರುತ್ತೆ ಆ್ಯಂಡ್ ದೆನ್ ಈಚ್ ಆ್ಯಂಡ್ ಎವರಿ ನೋಡ್ ವಿಲ್ ಬಿ ಕನೆಕ್ಟೆಡ್ ಟು ದ ಸೆಂಟ್ರಲ್ ನೋಡ್. ಇಲ್ಲಿ ಪ್ರತಿಯೊಂದು ನೋಡ್ಗಳಿಗೂ ಡೆಡಿಕೇಟೆಡ್ ಲಿಂಕ್ ಅಂತಿಲ್ಲ, ಎಲ್ಲ ನೋಡ್ಗಳು ಸೆಂಟ್ರಲ್ ನೋಡಿಗೆ ಕನೆಕ್ಟ್ ಆಗಿದೆ ಅಂತ ಬರೋದು, ದ್ಯಾಟ್ ವಿಲ್ ಬಿ ಮೋರ್ ದೆನ್ ಎನಫ್. ಇಲ್ಲೂ ಕೂಡ ಅಷ್ಟೇ, ಸೆಂಟ್ರಲ್ ಹಬ್ ಅಂತ ಕೂಡ ಕರೀತಾರೆ ಇದನ್ನು.
ಸೊ ಯಾವುದಾದ್ರು ಎರಡು ನೋಡ್ ಕಮ್ಯುನಿಕೇಟ್ ಮಾಡಬೇಕು ಅಂತ ಹೇಳಿದ್ರೆ ಪ್ರತಿಯೊಂದು ನೋಡ್ ಕೂಡ ಸೆಂಟ್ರಲ್ ನೋಡ್ ಮುಖಾಂತರನೇ ಹೋಗಬೇಕು. ಆ್ಯಂಡ್ ದೆನ್ ಯಾವ್ದಾದ್ರು ಒಂದು ನೋಡ್ ಫೇಲ್ಯೂರ್ ಆದರೆ ಬೇರೆ ನೋಡ್ಗಳು ಕಮ್ಯುನಿಕೇಟ್ ಮಾಡ್ಬೋದು. ಯಾವ್ದಾದ್ರು ಒಂದು ಲಿಂಕ್ ಫೇಲ್ಯೂರ್ ಆದರೂ ಕೂಡ ಬೇರೆ ಲಿಂಕ್ಗಳು ವರ್ಕ್ ಮಾಡ್ಬೋದು. ಆದರೆ ಸೆಂಟ್ರಲ್ ನೋಡ್ ಏನಾರು ಫೇಲ್ಯೂರ್ ಆಯಿತು ಅಂತ ಹೇಳಿದ್ರೆ ದೆರ್ ಇಸ್ ನೋ ಚಾನ್ಸ್ ದ್ಯಾಟ್ ಅದರ್ ನೋಡ್ ಅಥವಾ ಅದರ್ ಲಿಂಕ್ ಕ್ಯಾನ್ ಕಮ್ಯುನಿಕೇಟ್. ಸೊ ಸೆಂಟ್ರಲ್ ನೋಡ್ ಏನಾರು ಫೇಲ್ಯೂರ್ ಆದರೆ ದ ಎಂಟೈರ್ ನೆಟ್ವರ್ಕ್ ವಿಲ್ ಬಿ ಇನ್ ಫೇಲ್ಯೂರ್ ಅಂತ ಹೇಳ್ತಾರೆ. ಸೊ ಇದನ್ನೆಲ್ಲದನ್ನು ಕೂಡ ನೆನಪಿಟ್ಕೊಳ್ಳಿ. ಟ್ರೀ ಟೋಪಾಲಜಿ ಇಟ್ಸ್ ಅ ಕಾಂಬಿನೇಷನ್ ಆಫ್ ಬೋತ್. ಇಟ್ಸ್ ಆನ್ ಎಕ್ಸ್ಟೆನ್ಷನ್ ಆಫ್ ಯಾವುದು ಸ್ಟಾರ್ ಟೋಪಾಲಜಿ ಅಂತ ಹೇಳ್ಬೋದು. ಅದರದೇ ಆಸ್ಪೆಕ್ಟ್ಸ್ ಬರೆದು ಕೂಡ ಇದೆಲ್ಲದಕ್ಕಿಂತ ಇಂಪಾರ್ಟೆಂಟಾಗಿ ರಿಂಗ್ ಟೋಪಾಲಜಿ ಹೇಳ್ಕೊಟ್ಟಿದೆ. ರಿಂಗ್ ಟೋಪಾಲಜಿ ಪ್ರತಿಯೊಂದು ನೋಡು ಕೂಡ ದೇ ಆರ್ ಕನೆಕ್ಟೆಡ್ ಟು ನೈಬರಿಂಗ್ ನೋಡ್. ಆ್ಯಂಡ್ ದೆನ್ ರಿಂಗ್ ಟೋಪಾಲಜಿನಲ್ಲಿ ಆಲ್ವೇಸ್ ದ ಇನ್ಫಾರ್ಮೇಷನ್ ಆರ್ ಮೆಸೇಜ್ ಟ್ರಾನ್ಸ್ಮಿಟ್ಸ್ ಫ್ರಮ್ ಒನ್ ನೋಡ್ ಟು ಅನದರ್. ಪ್ರತಿಯೊಂದು ನೋಡು ಚೆಕ್ ಮಾಡಿನೇ ಹೋಗುತ್ತೆ. ಇಲ್ಲಿ ಒಂದು ನೋಡ್ ಏನಾದ್ರು ಫೇಲ್ಯೂರ್ ಆದರೆ ಎಂಟೈರ್ ನೆಟ್ವರ್ಕ್ ಫೇಲ್ಯೂರ್ ಆಗುತ್ತೆ. ಸೊ ದಟ್ಸ್ ದ ಡಿಸ್ಅಡ್ವಾಂಟೇಜ್. ಲಿಂಕ್ ಫೇಲ್ಯೂರ್ ಆದರೂ ಕೂಡ ಎಂಟೈರ್ ನೆಟ್ವರ್ಕ್ ಫೇಲ್ಯೂರ್ ಆಗುತ್ತೆ. ದಟ್ಸ್ ಅ ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಯು ಹ್ಯಾವ್ ಟು ರಿಮೆಂಬರ್. ಹಾಗೆ ನೋಡ್ 1 ಇದರಲ್ಲಿ ಏನಾದ್ರು ಮೆಸೇಜ್ನ ಟ್ರಾನ್ಸ್ಮಿಟ್ ಮಾಡ್ತಿದೆ ನೋಡ್ 4ಗೆ ಅಂತ ಹೇಳಿದ್ರೆ ಇಟ್ ಈಸ್ ಹ್ಯಾವಿಂಗ್ 2 ಪಾತ್. ಒಂದು ನೋಡ್ 2 ನೋಡ್ 3 ಇಂದನೇ ಹೋಗಬೇಕು. ನೋಡ್ 1 ನೋಡ್ 0 ಇಂದ ಹೋಗೋಕ್ಕಾಗಲ್ಲ, ನೋಡ್ 0 ಇಂದ ಹೋಗೋಕ್ಕಾಗಲ್ಲ. ಅದಕ್ಕೆ ದ ಟೈಮ್ ಟೇಕನ್ ಫಾರ್ ಫಾರ್ದರ್ ನೋಡ್ ವಿಲ್ ಬಿ ಮೋರ್. ಈಗ ನೋಡ್ 2 ಟ್ರಾನ್ಸ್ಮಿಟ್ ಮಾಡಬೇಕು ಅಂದರೆ ನೋಡ್ 1 ಇಂದ ಈಸಿ, ಅದು ನೋಡ್ 4ಗೆ ಹೋಗಬೇಕು ಅಂದರೆ ಟೈಮ್ ಟೇಕನ್ ವಿಲ್ ಬಿ ಮೋರ್. ಅದೊಂದು ಪಾಯಿಂಟ್ ನೆನ್ಪಿಟ್ಕೋಬೇಕು. ಬಸ್ ಟೋಪಾಲಜಿ ಇಟ್ ಈಸ್ ವೆರಿ ಸಿಮಿಲರ್ ಟು ಮೇನ್ ಫ್ರೇಮ್ ಕಂಪ್ಯೂಟರ್. ಪ್ರತಿಯೊಂದು ನೋಡ್ ಕೂಡ ಪ್ಯಾಕೆಟ್ ಅಡ್ರೆಸ್ಸಿಂಗ್ ಕಾನ್ಸೆಪ್ಟ್ ಬರೀರಿ. ಅಡ್ರೆಸ್ನ ಚೆಕ್ ಮಾಡಿಕೊಂಡು ದೇ ವಿಲ್ ರಿಸೀವ್ ದ ಡೇಟಾ. ಹಾಗೆ ಮೇನ್ ಫ್ರೇಮ್ ಕಂಪ್ಯೂಟರಿಂದ ಇಲ್ಲೇ ಬರೆದು ತೋರಿಸಿದ್ದೆ ನಾನು. ಮೇನ್ ಫ್ರೇಮ್ ಕಂಪ್ಯೂಟರ್ ಯೂಸ್ ಮಾಡ್ಕೊಂಡು ಏನಾದ್ರು ಮೆಸೇಜ್ ಅಥವಾ ಇನ್ಫಾರ್ಮೇಷನ್ ಕಳಿಸ್ತೀರಾ ಅಂತ ಹೇಳಿದ್ರೆ ಹತ್ತಿರ ಇರೋವಂಥ ನೋಡ್ಗಳಿಗೆ ಬೇಗ ಮೆಸೇಜ್ ಹೋಗುತ್ತೆ, ದೂರ ಇದ್ದರೆ ಇಟ್ ವಿಲ್ ಟೇಕ್ ಮೋರ್ ಟೈಮ್. ಇಲ್ಲೂ ಕೂಡ ನೋಡ್ ಫೇಲ್ಯೂರ್ ಆದರೂ ಬೇರೆ ನೋಡ್ಗಳು ಕಮ್ಯುನಿಕೇಟ್ ಮಾಡ್ಕೊಳುತ್ತೆ. ಹಾಗೆ ಲಿಂಕ್ ಫೇಲ್ಯೂರ್ ಆದರೂ ಕೂಡ ಬೇರೆ ಬೇರೆ ನೋಡ್ಗಳು ಕಮ್ಯುನಿಕೇಟ್ ಮಾಡ್ಕೊ. ಆದರೆ ಟ್ರಾನ್ಸ್ಮಿಷನ್ ಮೀಡಿಯಮ್ ಮಧ್ಯ ಬಸ್ ಏನಾದ್ರು ಹಾಳಾಯಿತು ಅಂತ ಹೇಳಿದ್ರೆ ದ ಎಂಟೈರ್ ನೆಟ್ವರ್ಕ್ ವಿಲ್ ಬಿ ಇನ್ ಫೇಲ್ಯೂರ್. ಸೊ ಹಾಗೆ ಹೈಬ್ರಿಡ್ ಅಂತ ಹೇಳಿದ್ರೆ ಇವೆಲ್ಲದರ ಕಾಂಬಿನೇಷನ್ನ ಹೈಬ್ರಿಡ್ ಟೋಪಾಲಜಿನಲ್ಲಿ ನೋಡ್ಬೋದು. ಇನ್ನು ಕೆಟಗರೀಸ್ ಆಫ್ ನೆಟ್ವರ್ಕ್ ಬಂದರೆ ಲ್ಯಾನ್, ಮ್ಯಾನ್ ಆ್ಯಂಡ್ ದೆನ್ ವ್ಯಾನ್. ಲ್ಯಾನ್ ಅಂತ ಹೇಳಿದ್ರೆ ಲೋಕಲ್ ಏರಿಯಾ ನೆಟ್ವರ್ಕ್ ವಿಚ್ ಈಸ್ ರಿಸ್ಟ್ರಿಕ್ಟೆಡ್ ಟು ಆಫೀಸ್ ಆರ್ ಅ ಬಿಲ್ಡಿಂಗ್. ಮ್ಯಾನ್ ಅಂತ ಹೇಳಿದ್ರೆ ಮೆಟ್ರೋಪಾಲಿಟನ್ ಏರಿಯಾ ನೆಟ್ವರ್ಕ್ ವಿಚ್ ಇಸ್ ಬೇಸಿಕಲಿ ಎಕ್ಸ್ಟೆನ್ಸ್ ಅಪ್ ಟು ಅ ಸಿಟಿ. ವ್ಯಾನ್ ಅಂತ ಹೇಳಿದ್ರೆ ಬಿಟ್ವೀನ್ ಸಿಟೀಸ್ ಆರ್ ಬಿಟ್ವೀನ್ ಸ್ಟೇಟ್ಸ್ ಆರ್ ಬಿಟ್ವೀನ್ ಕಂಟ್ರೀಸ್ ಅಂತ ನೆನ್ಪಿಟ್ಕೋಬೋದು. ಸೊ ಇವುಗಳೆಲ್ಲದರ ಡಿಫ್ರೆನ್ಸಸ್ ಇಂಪಾರ್ಟೆಂಟ್ ಆ್ಯಕ್ಚುಲಾಗಿ. ಅದನ್ನೆಲ್ಲದನ್ನು ಕೂಡ ಇಲ್ಲಿ ಹೇಳಿದ್ದೀನಿ. ಐ ಥಿಂಕ್ ಯು ಕ್ಯಾನ್ ಗೋ ಟು ಈಚ್ ಆ್ಯಂಡ್ ಎವ್ರಿ ಪಾಯಿಂಟ್ ಇನ್ ಡೀಟೇಲ್. ವೆನ್ ಇಟ್ ಕಮ್ಸ್ ಟು ಸ್ವಿಚಿಂಗ್, ಸರ್ಕ್ಯೂಟ್ ಸ್ವಿಚಿಂಗ್, ಮೆಸೇಜ್ ಸ್ವಿಚಿಂಗ್ ಆ್ಯಂಡ್ ಪ್ಯಾಕೆಟ್ ಸ್ವಿಚಿಂಗ್. ಸೊ ಸರ್ಕ್ಯೂಟ್ ಸ್ವಿಚಿಂಗಲ್ಲಿ ಒಂದು ಫಿಸಿಕಲ್ ಕನೆಕ್ಷನ್ ಇರುತ್ತೆ, ಅದು ಇಂಪಾರ್ಟೆಂಟ್ ಪಾಯಿಂಟ್. ಆ್ಯಂಡ್ ದೆನ್ ಸೆಂಡರ್ ಮತ್ತು ಟ್ರಾನ್ಸ್ಮಿಟರ್ ಮಧ್ಯ ದೇರ್ ವಿಲ್ ಬಿ nodes which are called as switching offices. And once your connection is being approved, connection ಏನಾರು ಆಗಬೇಕು ಅಂತ ಹೇಳಿದ್ರೆ there is a physical path that is dedicated between sender as well as receiver. That's the important point regarding circuit switching. ಅದಷ್ಟೇ ನೆನ್ಪಿಟ್ಕೊಳ್ಳೇಬೇಕು. ಸೊ ಹಾಗೆ ನೋಡೋದಾದರೆ ಸೊ ಈ ಪಾತ್ ಆ್ಯಕ್ಚುಲಿ ವರ್ಚುವಲ್ ಪಾತ್ ಅಂತ ಕರೀತಾರೆ. ಒಂದ್ಸಲ ಪಾತ್ ಕ್ರಿಯೇಟ್ ಆಗಿರೋದು ಕಮ್ಯುನಿಕೇಷನ್ ಕಂಪ್ಲೀಟ್ ಆದಮೇಲೆ ಯು ಕ್ಯಾನ್ ಜಸ್ಟ್ ರಿಮೂವ್ ಇಟ್. ಸೊ ಹಾಗೆ ಇದರಲ್ಲಿ 3 ಫೇಸಸ್ ನೆನ್ಪಿಟ್ಕೊಳ್ಳೇಬೇಕು: ಸರ್ಕ್ಯೂಟ್ ಎಸ್ಟಾಬ್ಲಿಷ್ಮೆಂಟ್, ಡೇಟಾ ಟ್ರಾನ್ಸ್ಫರ್ ಆ್ಯಂಡ್ ಸರ್ಕ್ಯೂಟ್ ಡಿಸ್ಕನೆಕ್ಟ್. ಸರ್ಕ್ಯೂಟ್ ಎಸ್ಟಾಬ್ಲಿಷ್ಮೆಂಟ್ ಅಂತ ಹೇಳಿದ್ರೆ ಫಿಸಿಕಲ್ ಪಾತ್ ಕ್ರಿಯೇಟ್ ಆಗುತ್ತೆ. ಡೇಟಾ ಟ್ರಾನ್ಸ್ಫರ್ ಅಂತ ಹೇಳಿದ್ರೆ ಇನ್ಫಾರ್ಮೇಷನ್ ಎಲ್ಲ ಕೂಡ ಟ್ರಾನ್ಸ್ಮಿಷನ್ ಆ್ಯಸ್ ವೆಲ್ ಆಸ್ ರಿಸೆಪ್ಷನ್ ಆಗುತ್ತೆ. ಎಲ್ಲ ಕಮ್ಯುನಿಕೇಷನ್ ಕಂಪ್ಲೀಟ್ ಆದಮೇಲೆ ಸರ್ಕ್ಯೂಟ್ ಡಿಸ್ಕನೆಕ್ಟ್ ಆಗುತ್ತೆ. ಸೊ ಇದ್ರದ್ದು ಅದರದೇ ಆದಂಥ ಅಡ್ವಾಂಟೇಜಸ್ ಕೂಡ ಇದೆ, ಡಿಸ್ಅಡ್ವಾಂಟೇಜಸ್ ಕೂಡ ಇದೆ. ಸೊ ಅಡ್ವಾಂಟೇಜಸ್ ಅಂತ ಬಂದಾಗ ಇಟ್ ಈಸ್ ಬೇಸಿಕಲಿ ಸೂಟೆಡ್ ಫಾರ್ ಟೆಲಿಫೋನ್ ಆ್ಯಂಡ್ ಅದರ್ ಟೆಲಿಮೆಟ್ರಿ ಅಪ್ಲಿಕೇಶನ್. ಟೆಲಿಮೆಟ್ರಿ ಅಂತಂದ್ರೂ ಕೂಡ ಆಗಿನ ಕಾಲದಲ್ಲೆಲ್ಲ ಹಳೆಯ ಕಾಲದಲ್ಲೆಲ್ಲ ಇತ್ತಲ್ಲ ಆ ಒಂದು ಸೆಟಪ್ನ ದೇ ಆರ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ ಟೆಲಿಮೆಟ್ರಿ. ಆ್ಯಂಡ್ ದೆನ್ ಡೇಟಾ ಈಸ್ ನಾರ್ಮಲಿ ಟ್ರಾನ್ಸ್ಮಿಟೆಡ್ ಅಟ್ ಫಿಕ್ಸ್ಡ್ ರೇಟ್ ವಿತ್ ನೋ ಡಿಲೇ ಅಂತ ಹೇಳ್ತಾರೆ. ಎಸ್, ಅದು ಕೂಡ ಟ್ರೂ. ಸೊ ಹಾಗೆ ಸರ್ಕ್ಯೂಟ್ ಸ್ವಿಚಿಂಗ್ ಈಸ್ ಅಡ್ವಾಂಟೇಜಸ್ ಫಾರ್ ಲಾರ್ಜರ್ ಫೈಲ್ ಟ್ರಾನ್ಸ್ಫರ್. ವೈರ್ಡ್ ಆಗಿರೋದ್ರಿಂದ ಲಾರ್ಜರ್ ಫೈಲ್ ಸಿಗ್ ಬೆಟರ್, ಬಟ್ ಇಟ್ ಈಸ್ ನಾಟ್ ಸೂಟಬಲ್ ಫಾರ್ ಸ್ಮಾಲರ್ ಫೈಲ್ಸ್ ಅಂತ ಹೇಳ್ತಾರೆ. ಸೊ ಇಲ್ಲಿ ಸರ್ಕ್ಯೂಟ್ ಸ್ವಿಚಿಂಗಲ್ಲಿ ವೈರ್ಡ್ ಆಗಿರೋದ್ರಿಂದ ಅಡ್ರೆಸ್ಸಸ್ಗಳ ನೆಸೆಸಿಟಿ ಇರೋದಿಲ್ಲ. ಸೊ ಡಿಮೆರಿಟ್ಸ್ ಅಂತ ಬಂದಾಗ ಸೊ ಬೋತ್ ಸ್ಟೇಷನ್ ಶುಡ್ ಬಿ ಅವೈಲಬಲ್. ಎರಡೂ ಸ್ಟೇಷನ್ ಸೆಂಡರ್ ಮತ್ತು ರಿಸೀವರ್ ಇಬ್ಬರು ಕೂಡ ಅವೈಲಬಲ್ ಆಗಿರಬೇಕು ಫಾರ್ ಬೆಟರ್ ಡೇಟಾ ಟ್ರಾನ್ಸ್ಮಿಷನ್ ಆ್ಯಂಡ್ ರಿಸೆಪ್ಷನ್. ಆ್ಯಂಡ್ ದೆನ್ ರಿಸೋರ್ಸಸ್ ಮಸ್ಟ್ ಬಿ ಅಲೋಕೇಟೆಡ್ ಟು ಸ್ಟೇಷನ್ಸ್ ಬಿಫೋರ್ ಸ್ವಿಚಿಂಗ್. ಹೌದು, ಇಲ್ಲಿ ಸ್ವಿಚಿಂಗ್ ಅಂತ ಹೇಳೋದಕ್ಕಿಂತ ಕಮ್ಯುನಿಕೇಷನ್ ಆಗೋಕ್ಕಿಂತ ಮುಂಚೆನೇ ಸೆಂಡರ್ ಅಥವಾ ಟ್ರಾನ್ಸ್ಮಿಟರ್ ಆ್ಯಸ್ ವೆಲ್ ಆಸ್ ರಿಸೀವರ್ ಇಬ್ಬರು ಮಧ್ಯನೂ
ಕನೆಕ್ಷನ್ ಎಸ್ಟಾಬ್ಲಿಷ್ ಆಗಬೇಕು ಅಂತ ಹೇಳ್ತಾರೆ. ಸೊ ಸಮ್ಟೈಮ್ಸ್ ಕಮ್ಯುನಿಕೇಷನ್ ಆಗ್ತಾ ಇಲ್ಲ ಅಂತಂದರೆ ಕೂಡ ಚಾನಲ್ ಎಸ್ಟಾಬ್ಲಿಷ್ ಆಗಿರೋದ್ರಿಂದ ಇಟ್ಸ್ ಎ ಡಿಸ್ಅಡ್ವಾಂಟೇಜ್. ಸೊ ಹಾಗೆ ನೋಡಿದ್ರೆ ಈವನ್ ಡಿಸ್ಕಸ್ ಮೆಸೇಜ್ ಸ್ವಿಚಿಂಗಲ್ಲಿ ಸೊ 3 ಸಿಟಿ ಎಕ್ಸಾಂಪಲ್ಸ್ ಎಲ್ಲ ಕೊಟ್ಟಿದ್ದೆ ನಾನು, ನೆನ್ಪು ಮಾಡ್ಕೊಬೋದು ನೀವು. ಸ್ಟೋರ್ ಆ್ಯಂಡ್ ಫಾರ್ವರ್ಡ್, ಮಾಸ್ ಸ್ಟೋರೇಜಲ್ಲಿ ಡೇಟಾ ಸ್ಟೋರ್ ಆಗುತ್ತೆ. ಆ್ಯಂಡ್ ದೆನ್ ಈ ಫಾರ್ ಎಕ್ಸಾಂಪಲ್ ಸಿಟಿ ಸಿನಲ್ಲಿರೋಂಥ ಟರ್ಮಿನಲ್ ಟಿ ಸಿಟಿ ಡಿನಲ್ಲಿರೋಂಥ ಟರ್ಮಿನಲ್ ಡಿ ಜೊತೆ ಕಮ್ಯುನಿಕೇಟ್ ಮಾಡಬೇಕು ಅಂತ ಹೇಳಿದ್ರೆ ಫಸ್ಟು ಮೆಸೇಜ್ ಸ್ವಿಚ್ ಕಂಪ್ಯೂಟರು ಮಾಸ್ ಸ್ಟೋರೇಜಲ್ಲಿ ಇನ್ಫಾರ್ಮೇಷನ್ನ ಸ್ಟೋರ್ ಮಾಡ್ಕೊಳುತ್ತೆ. ಹಾಗೆ ಮೆಸೇಜ್ ಸ್ವಿಚ್ ಕಂಪ್ಯೂಟರು ಸಿಟಿ ಡಿ ಫ್ರೀ ಇದೆಯಾ ಅಂತ ನೋಡುತ್ತೆ. ಆ್ಯಂಡ್ ದೆನ್ ಇಟ್ ವಿಲ್ ಟ್ರಾನ್ಸ್ಮಿಟ್ ಇದನ್ನು ಸ್ಟೋರ್ ಆ್ಯಂಡ್ ಫಾರ್ವರ್ಡ್ ಟೆಕ್ನಾಲಜಿ ಅಂತ ಹೇಳ್ತಾರೆ. ಐ ಥಿಂಕ್ ಯು ಕ್ಯಾನ್ ಗೋ ಥ್ರೂ ಈಚ್ ಆ್ಯಂಡ್ ಎವ್ರಿ ಪಾಯಿಂಟ್. ಪ್ಯಾಕೆಟ್ ಸ್ವಿಚಿಂಗಲ್ಲಿ ಮಾತ್ರ ಈಚ್ ಇನ್ಫಾರ್ಮೇಷನ್ ಈಸ್ ಬೀಯಿಂಗ್ ಡಿವೈಡೆಡ್ ಇಂಟು ಪ್ಯಾಕೆಟ್ಸ್. ಆ ಪ್ಯಾಕೆಟ್ಸ್ಗಳು ಬಾಕ್ಸಲ್ಲಿ ಬರೆದಿದ್ದೀನಿ, ಇದನ್ನು ಚೇಂಜಸ್ ಮಾಡ್ಕೊಳ್ಳೇಬೇಕು ಎವ್ರಿಬಡಿ, ಆ್ಯಂಡ್ ದೆನ್ ಯು ಕ್ಯಾನ್ ಸ್ಟಡಿ. ಸೊ ಹಾಗೆ ನೆಟ್ವರ್ಕ್ ಸೆಕ್ಯೂರಿಟಿ, ಐ ಥಿಂಕ್ ಪ್ರೊವೈಡಿಂಗ್ ಸೆಕ್ಯೂರಿಟಿ ಫ್ರಮ್ ಎಕ್ಸ್ಟರ್ನಲ್ ಆ್ಯಂಡ್ ಇಂಟರ್ನಲ್ ಥ್ರೆಟ್ಸ್, ಆ ಎರಡನ್ನೂ ಕೂಡ ಪಾಯಿಂಟ್ನೂ ಕೂಡ ಕ್ಲಿಯರ್ ಮಾಡಿ ಹೇಳಿದೆ. ಹಾಗೆ ಫೈರ್ ವಾಲ್, ಈ ಥರ ಸೆಕ್ಯೂರಿಟಿ ಪ್ರೊವೈಡ್ ಮಾಡೋದಕ್ಕಿರೋವಂಥ ಒಂದು ಪ್ರೊಸೀಜರ್, ದಟ್ ಈಸ್ ಫೈರ್ ವಾಲ್. So these are all the things that we have discussed in your first unit. I hope each and every aspect is clear. ಎಲ್ಲ ಕಾನ್ಸೆಪ್ಟ್ಸ್ನೂ ಕೂಡ ಕ್ಲಿಯರ್ ಮಾಡಿದ್ದೀನಿ. ಸೊ ಯು ಶುಡ್ ಸ್ಟಾರ್ಟ್ ವಿತ್ ಯುವರ್ ಸೆಕೆಂಡ್ ಯೂನಿಟ್ ಫ್ರಮ್ ಟುಮಾರೋ. ಆ ಪ್ಯಾಕೆಟ್ ಸ್ವಿಚಿಂಗ್ ಆ ಚೇಂಜಸ್ನ ಎವ್ರಿ ಒನ್ ಶುಡ್ ಡೂ, ಎಲ್ಲರೂ ಕೂಡ ಮಾಡಲೇಬೇಕು. ಆ್ಯಂಡ್ ದೆನ್ ಯು ಕ್ಯಾನ್ ಗೋ ಥ್ರೂ ಈಚ್ ಆ್ಯಂಡ್ ಎವ್ರಿ ಟಾಪಿಕ್, ಎಲ್ಲ ಟಾಪಿಕ್ಸ್ಗಳನ್ನು ಒಂದ್ಸಲ ನೋಡ್ಕೊಳ್ಳಿ. ಆ್ಯಂಡ್ ದೆನ್ ಯು ಶುಡ್ ಸ್ಟಾರ್ಟ್ ಯುವರ್ ಸೆಕೆಂಡ್ ಯೂನಿಟ್ ಫ್ರಮ್ ಟುಮಾರೋ. ಥ್ಯಾಂಕ್ ಯು.